ನಮಸ್ಕಾರ. ನಾನು ಡಾಕ್ಟರ್ ಆಶಾ ನಾಯ್ಕ್, ಆಯುರ್ವೇದ ವೈದ್ಯರು. KLEಯ BMK ಆಯುರ್ವೇದಿಕ್ ಸಂಸ್ಥೆಯಲ್ಲಿ ನಾನು ವೈದ್ಯರಾಗಿ ಕೆಲಸ ಮಾಡ್ತಾ ಇದ್ದೇನೆ. ನಾನೀಗ ಕಳೆದ ಒಂದು 5-6 ವರ್ಷಗಳಿಂದ ಮಣ್ಣಿನ ಪಾತ್ರೆ ಬಳಸ್ತೇನೆ ಸರ್. ನನ್ನ ಒಂದು ವೃತ್ತಿ ಜೀವನದಲ್ಲಿ ಆಯುರ್ವೇದದ ಜೀವನ ಶೈಲಿಯು ಆರೋಗ್ಯಕರವಾದ ಜೀವನವನ್ನು ಕೊಡಬಲ್ಲದು ಅನ್ನೋದನ್ನು ನಾನು ಮೊದಲು ಕಂಡುಕೊಂಡೆ. ಮತ್ತೆ ಯಾವ ಎಲ್ಲ ಆಯುರ್ವೇದ ಔಷಧಿಗಳು ಮಣ್ಣಿನ ಪಾತ್ರೆಗಳಲ್ಲೇ ಮಾಡಿದ್ದಿದೆ. ಆವಾಗ ನನಗೆ ಔಷಧಿಗಳು ಯಾವಾಗ ಲಾಭಯುಕ್ತ ಹೆಚ್ಚಾಗಬೇಕಿದ್ರೆ ಮಣ್ಣಿನ ಪಾತ್ರೆಗಳು ಉಪಯುಕ್ತವೋ, ಅದೇ ರೀತಿ ಮಣ್ಣಿನ ಪಾತ್ರೆಯಲ್ಲಿ ಅಡಿಗೆ ಮಾಡುವುದರಿಂದ ಅದರ ಎಲ್ಲ ಪ್ರಯೋಜನಗಳನ್ನು ತೆಗೆದುಕೊಳ್ಳಬಹುದು. ವಿಚಾರ ಮಾಡಿ ನೋಡೋಣ, ಪ್ರಯೋಗ ಮಾಡಿ ನೋಡೋಣ ಅಂತ ನಾನು ಶುರು ಮಾಡಿದ್ದು. ನಾನು ಬಳಸ್ತಿರುವಂತಹ ಎಲ್ಲ ಮಣ್ಣಿನ ಪಾತ್ರೆ, ಎಲ್ಲ ಆ ಪದಾರ್ಥವನ್ನು ಮಾಡಬೇಕಾದ್ರೆ ಮಣ್ಣಿನ ಪಾತ್ರೆ ಉಪಯೋಗ. ಇದು ಎಲ್ಲ ಯಾವ ವಿಶೇಷ ಮಣ್ಣಿನ ತಯಾರಿಸಿಲ್ಲ, ಆದರೆ ಇದು ಹೆಂಗೆ ದೇಶ ಬದಲಾದಾಗೆ ಮಣ್ಣಿನ ಬದಲಾಗುತ್ತೆ. ಆ ಥರ ಇಲ್ಲಿ ನಮ್ಮ ಬೆಳಗಾವಿ ಹತ್ರ ಒಂದು ಖಾನಾಪುರ ಅಂತ ಊರಿದೆ, ಅಲ್ಲಿ ಮಣ್ಣಿನ ಗಡಿಗೆಗಳು ಎಲ್ಲ ಬಹಳ ಸಿಗುತ್ತದೆ. ಈಗೀಗ ಒಂದು ಎಕ್ಸಿಬಿಷನಲ್ಲಿ ಸುತ್ತ ನೋಡಿದಾಗ ನಾನಿದು ಗುಜರಾತ್ನಿಂದ ತಂದದ್ದು. ಗುಜರಾತ್ನಲ್ಲಿ ಗುಜರಾತಿನ ಮಣ್ಣಿನಿಂದ ಅವ್ರು ತಯಾರಿ ಮಾಡಿದ್ದು ಮಿಟ್ಟಿಕೋಲ್ ಅಂತ ಒಂದು ಕಂಪನಿಯವ್ರು ಮಾಡ್ತಾ ಇದ್ರು. ಅದನ್ನು ತಗೊಂಡು ಬಂದಿದೆ. ಅದು ಸ್ವಲ್ಪ ಕಡಿಮೆ ಆಗಿ ನಂತರ ನಾನು ಬೇರೆ ಬೇರೆ ಇಲ್ಲಿನ ಗದಗಿನವರು ಯಾವುದೇ ಬೇರೆ ಬೇರೆ ಊರಿನಲ್ಲಿದ್ದ ಮಣ್ಣಿನ ಗಡಿಗೆಗಳನ್ನು ತಗೊಂಡು ಬರ್ತಿದ್ದ. ಸಮಯ ಮತ್ತು ಗ್ಯಾಸ್ ಖರ್ಚಾಗುವುದು ಮಣ್ಣಿನ ಪಾತ್ರೆಗಳಿಗೆ ಸ್ವಲ್ಪ ಹೆಚ್ಚು. ಅದರ ಬೆನಿಫಿಟ್ಸ್ ನೀವು ವಿಚಾರ ಮಾಡಿದ್ರೆ ಗ್ಯಾಸಿನ ಎಷ್ಟು ಹಣ ಹೋಗ್ತದೋ ಅದಕ್ಕಿಂತ ಹೆಚ್ಚಿನ ಲಾಭವನ್ನು ನೀವು ಇದರಿಂದ ತಗೋತೀರಿ, ಮಣ್ಣಿನಲ್ಲಿಂದ ತಗೋತೀರಿ. ನಾನು ಸಾಧ್ಯ ಅನ್ನ ಹೀಗೆ ಇದರಲ್ಲಿ ಅಕ್ಕಿ ಹಾಕಿ ನೀರು ಹಾಕಿ ಕುದಿಸ್ಬಿಡ್ತೇನೆ. ಕುಕ್ಕರ್ನಲ್ಲಿ ಎಷ್ಟು ಸಮಯ ಹತ್ತುತ್ತೋ ಅಷ್ಟೇ ಸಮಯ ಮಣ್ಣಿನ ಪಾತ್ರೆ ಹತ್ತುತ್ತೆ. ಆದರೆ ಕುಕ್ಕರ್ನಲ್ಲಿಯ ಅನ್ನದ ರುಚಿನೂ ಕಡಿಮೆ ಇರ್ತದೆ. ಮಣ್ಣಿನ ಪಾತ್ರೆ ಮತ್ತೆ ಇನ್ನೊಂದು ವಿಷಯ, ಕುಕ್ಕರ್ನಲ್ಲಿಯ ಮಾಡಿದ ಅನ್ನವು ಒಂದೇ ದಿವಸಕ್ಕೆ ಅದದ್ದು ಇದು ಬರೋದು, ಹಳಸೋದು ಹೀಗಾಗುತ್ತೆ. ಅದು ಇದು ನಮ್ಮ ಮಣ್ಣಿನಲ್ಲಿ ಮಾಡೋದು 2 ದಿವಸದ ತನಕನೂ ಕೆಡೋದಿಲ್ಲ. ನಾವು ಇದರಲ್ಲಿ ಸ್ವಲ್ಪ ಬಿಸಿ ನೀರನ್ನು ಹಾಕಿ ತೊಳೆದು ಬಿಟ್ರೆ ಅದು ಕ್ಲೀನ್ ಆಗಿಬಿಡ್ತದೆ. ಬೇರೆ ಪಾತ್ರೆಗಳು ಹೇಗೆ ಜಿಡ್ಡು ಆಗ್ತದೆ, ಕಲೆ ಆಗ್ತದೆ ಅಂತ ಏನೂ ಆಗೋದಿಲ್ಲ. ಇದಕ್ಕೆ ನೀವು ನನ್ನ ಪಾತ್ರೆ ತೊಳೆದು ತೋರಿಸ್ತೇನೆ, 2 ನಿಮಿಷದಲ್ಲಿ ಕ್ಲೀನ್ ಆಗ್ತದೆ. ಇಂದೇನು ಜಿಡ್ಡೆಲ್ಲ ಇದರಲ್ಲಿ ಬಿಟ್ಟು ಹೋಗ್ಬಿಟ್ಟು. ನಿಮಗೆ ನನಗೆ ಯಾವಾಗ ಮೊಸರು ಹೆಪ್ಪು ಹಾಕಿದರೆ ಈ ಇದರಲ್ಲಿ ಹಾಲು ಹಾಕಿ ಮೊಸರನ್ನ ಮಾಡಿದರೆ ಅದು ನಿಮ್ಗೆಲ್ಲರಿಗೂ ಬಹುಶಃ ಗೊತ್ತು ಮಣ್ಣಿನ ಮಟ್ಕೆಯಲ್ಲಿ ಮೊಸರು ಹೇಗಿರ್ತದೆ ಅಂತ. ಆಮೇಲೆ ನಾನು ಕೆಲವರಿಗೆಲ್ಲ ವನಸ್ಪತಿ ಬೆಳೆಸ್ಬೇಕಾದ್ರೆ ಇದು ಅರಿಶಿಣ ಇಂದ ಮಣ್ಣಿನ ಪಾತ್ರೆಯಲ್ಲೇ ಇಟ್ಟುಬಿಟ್ಟಿರ್ತೇನೆ. ಅದನ್ನ ಇದು ಸಿಕ್ಕಿ 3 ತಿಂಗಳಿಂದ ಇತ್ತಂತ ಇದು ಅರಿಶಿಣ ಕೊಂಬು. ಅಂದರೆ ಅದಕ್ಕೆ ಹೊರಗಿನಿಂದ ಎಲ್ಲೂ ಇದು ಉಷ್ಣ ಬಿಸಿಲು ತಾಕೋದಿಲ್ಲ. ಅದರಿಂದ ಅದು ಮಣ್ಣು ತನ್ನ ಇದರಿಂದ ಇಟ್ಕೊಂಡು ನೀರು ಬಿಡೋದಿಲ್ಲ. ಹಣ್ಣನ್ನು ತಿನ್ಬೇಕಾದ್ರೆ ಇದರಲ್ಲೆಲ್ಲ ಹಣ್ಣು ಹಾಕಿದರೆ, ನೀವು ಬೇರೆ ಏನೋ ಸ್ಟೀಲಲ್ಲಿ ಹಣ್ಣು ಹಾಕಿದರೆ ಅದು ನೀರು ಬಿಡ್ತಾ ಹೋಗ್ತದೆ. ಆದರೆ ಇದರಲ್ಲಿ ಹಾಕಿದ್ರೆ ಅದು ನೀರು ಬಿಡೋದೇ ಇಲ್ಲ. ನೀವು 1 ಗಂಟೆ ಇಟ್ಟರೂ ಸಹಿತ ನಿಮ್ಮ ಹಣ್ಣುಗಳೆಲ್ಲನೂ ಆಗಲೇ ಹೆಚ್ಚಿದೇವೇನೋ ಅನ್ನೋ ಥರ ಇರ್ತದೆ. ಮಾಡಿದ ಸಾರನ್ನು ತೆಗೆದಿಡ್ಬೋದು. ಆಮೇಲೆ ನಾನು ಊಟ ಮಾಡೋ ತಟ್ಟೆ ನಂದಿದು. ನನಗೆ ಅನ್ಸುತ್ತೆ ಆಧುನಿಕತೆ ಇದೇ ಆಧುನಿಕತೆ ಅಂತ ನನಗನ್ಸುತ್ತೆ. ಆಧುನಿಕತೆ ಅಂದ್ರೆ ಏನು ಆಧುನಿಕತೆ? ನೀವು ಒಳ್ಳೆ ಚಂದ ಕಾಣುವಂತ ಪಾತ್ರೆಗಳನ್ನಂತೂ ಇಟ್ಕೊಳ್ಳೋದು, ನಮ್ಮದೇ ಆದಂತ ಮಣ್ಣಿನ ತಯಾರಾದಂತ ಎಲ್ಲ ನೋಡಿ. ಇದರಲ್ಲಿ ನಿಮಗೆ ಏನು ಆಧುನಿಕತೆ ಕಡಿಮೆ ಕಾಣಿಸ್ತದೆ? ಇಸ್ ವೆರಿ ನೈಸ್. ನೋಡಿ, ನೀವು ಯಾವ ಇದರಲ್ಲಿ ಸಹಿತ ಇದು ನಮ್ಮ ಮಣ್ಣು ಒಂದು ಡಿಸೈನ್ ಅನ್ನು ಮಾಡ್ಕೊಂಡು ಆಧುನಿಕತೆ ಇದೆ. ಅದಕ್ಕೆ ನನಗನ್ಸುತ್ತೆ ನನ್ನ ಅಡಿಗೆ ಮನೆ ಆಧುನಿಕತೆಯ ಪ್ರಯೋಗಶಾಲೆ ಅಂತ ನನಗನ್ನಿಸ್ತದೆ. ವೆರಿ ಪ್ರೌಡ್ ಆಫ್ ದಟ್. ಅದ್ರ ಜೊತೆಗೆ ನಾವು ಉಪಯೋಗ ಮಾಡುವಂತಹ ಸಾಮಗ್ರಿಗಳನ್ನು ಸಹಿತ ನಾನು ಪ್ಲಾಸ್ಟಿಕ್ನಲ್ಲಿ, ಸ್ಟೀಲ್ನಲ್ಲಿ ಬಳಸಲಾರದೆ ನಾನು ಇಂಥ ಪಿಂಗಾಣಿ ಇದರಲ್ಲೇ ನಾನು ಬಳಸ್ತಾ ಇದ್ದೇನೆ. ಮತ್ತು ಅದರ ನೋಡಿ ಎಲ್ಲ ಇಲ್ಲಿದ್ದಂತಹ ಯಾವುದೇ ಒಂದು ಮಸಾಲೆ ಪದಾರ್ಥಗಳನ್ನ ನಾನು ಇಡಬೇಕಾದ್ರೆ ಈ ಪಿಂಗಾಣಿ ಇದರಲ್ಲೇ ಇಡ್ತೇನೆ.
ಕೆಲಸಕ್ಕೆ ಹೋಗಬೇಕಿದ್ರೆ ನಾವು ಎಲ್ಲ ಈಗ ಮಹಿಳೆಯರು ಟಿಫಿನ್ ಬಾಕ್ಸನ್ನು ಒಯ್ಯಲೇಬೇಕಾಗುತ್ತೆ. ಮತ್ತು ಆ ಟಿಫಿನ್ ಬಾಕ್ಸ್ ಒಯ್ಯುವಾಗ ನಾವು ಬಹುಶಃ ಬೀಳಬಾರ್ದು, ಹೊರಗೆ ಎಲ್ಲ ಚೆಲ್ಲಬಾರ್ದು, ಸ್ವಲ್ಪ ಬಿಸಿ ಇರಬೇಕು, ಹಾಟ್ ಬಾಕ್ಸ್ ಎಲ್ಲ ಉಪಯೋಗ ಮಾಡ್ತೇವೆ. ಅದೆಲ್ಲರ ಕೆಲಸಗಳನ್ನು ಈ ಒಂದೇ ಒಂದು ಮಣ್ಣಿನ ಟಿಫಿನ್ ಬಾಕ್ಸ್ ಕೆಲಸ ಮಾಡ್ತದೆ. ಈಸಿ, ಒಯ್ಯೋದಕ್ಕೂ ಈಸಿ. ಇದು ಇನ್ನೊಂದು ಪ್ರಯೋಜನ ಅಂದರೆ ನಾವು ಮಾಡಿದ ರೊಟ್ಟಿ 2 ದಿವಸ ಇದ್ರೂ ಸಹ ಇದರಲ್ಲಿ ಇದ್ದರೆ ಹಾಗೆ ಮೆತ್ತಗೆ ಉಳಿಯುತ್ತೆ. ಯಾಕಂದರೆ ಅದಕ್ಕೆ ಹೊರಗೆ ಹೋಗ್ಲಿಕ್ಕೆ ಆಸ್ಪದನೆ ಇಲ್ಲ, ಅದಕ್ಕೆ ಅದರಿಂದ ಯಾವುದೂ ಇದಾಗೋದಿಲ್ಲ, ಹಾಗೆ ಮೆತ್ತಗೆ ಉಳಿಯುತ್ತೆ. ಮತ್ತು ಅದೇ ಥರನಾಗಿ ನಾನು ಇದನ್ನು ಟೈ ಮಾಡಿಕೊಂಡು ತೊಗೊಂಡು ಹೋಗಿಬಿಟ್ರೆ, ನಮಗೆ ಹೊರಗಡೆ ಹೋದಲ್ಲಿ ನಮಗೆ ಕೆಮಿಕಲ್ ನೀರು ಬಿಟ್ಟು ಬೇರೆ ನೀರು ಸಿಗೋದೇ ಇಲ್ಲ. ಆವಾಗ ಏನು ಮಾಡಬೇಕಂದ್ರೆ ಆವಾಗ ನಮ್ಮ ಹತ್ರ ಇರೋದು ಈ ಮಣ್ಣಿನ ಒಂದು ಬಾಟಲ್. ಇದರಲ್ಲಿ ನೀವು ಯಾವುದೇ ಕೆಮಿಕಲ್ ನೀರು ಹಾಕಿದ್ರು ಸಹಿತ ಅದು ಅದರ ಪರಿಣಾಮ ಈ ಮಣ್ಣಿನ ಮೇಲೆ ಆಗೋದಿಲ್ಲ. ಈ ಮಣ್ಣು ಇದು ಸಾಧಾರಣ ಎಲ್ಲ ಒಂದು ಕೆಮಿಕಲ್ಗಳನ್ನು ಹೀರಿಕೊಳ್ಳುವಂಥದ್ದೇ ಒಂದು ಭೂಮಿ ತಾಯಿಯಿಂದ ಬಂದದ್ದರಿಂದ ಎಲ್ಲ ಕೆಮಿಕಲ್ಗಳನ್ನು ತಾನು ತನ್ನ ಒಳಗೆ ತೆಗೆದುಕೊಂಡು ನಮಗೆ ಒಂದು ಶುದ್ಧವಾದಂಥ ನೀರನ್ನೇ ಕೊಡೋದ್ರಿಂದ ನಾನು ತಾಮ್ರದ ಬಾಟಲ್ಗಿಂತ ಮಣ್ಣಿನ ಬಾಟಲ್ ನೀರನ್ನು ಹೆಚ್ಚು ಪ್ರಿಫರ್ ಮಾಡ್ತೀನಿ. ಧನ್ಯವಾದಗಳು ಸಹೋದರಿಯರೇ. ಈ ಎಲ್ಲ ವಿಷಯಗಳನ್ನು ನೀವು ಕೇಳಿದ್ದೀರಿ, ತಿಳ್ಕೊಂಡಿದ್ದೀರಿ. ನನಗೆ ಎಷ್ಟು ಗೊತ್ತಿದ್ದಷ್ಟು ನಾನು ಹೇಳ್ತಾ ಇದ್ದೇನೆ. ನಾನು ಇನ್ನೂ ಅದರ ಪ್ರಯೋಗ ಮಾಡ್ತಾನೇ ಇದ್ದೇನೆ. ನಿಮಗೆ ಈ ವಿಷಯಕ್ಕೆ ಹೆಚ್ಚಿನ ವಿಷಯ ಏನಾದರೂ ಕೇಳಬೇಕಿದ್ರೆ ಅಥವಾ ನಿಮ್ಮ ಕಡೆ ಗೊತ್ತಿದ್ದಂಥ ಏನಾದರೂ ವಿಷಯಗಳನ್ನು ನನಗೆ ತಿಳಿಸಿ ಅದನ್ನು ಮತ್ತೆ ಪುನಃವಾಗಿ ಎಲ್ಲರಿಗೂ ತಿಳಿಸುವಂಥ ಕಾರ್ಯವನ್ನು ಮಾಡಬೇಕಿದ್ರೆ ನನಗೆ ನೀವು ಕಾಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಧನ್ಯವಾದಗಳು.